ಒಮ್ಮೆ ಥಿಯೇಟರ್ ಒಂದರಲ್ಲಿ ಟಿಕೆಟ್ ಸಿಗದೇ ಇದ್ದಾಗ ಅದೇ ಥಿಯೇಟರಲ್ಲಿ ಕೆಲಸಕ್ಕೆ ಸೇರ್ಕೋತಾರೆ. ತದನಂತರದಲ್ಲಿ ನಡೆದಿದ್ದೆಲ್ಲವೂ ಕೂಡ ಇತಿಹಾಸ. ಅದರ ಬಗ್ಗೆ ಬಹಳಷ್ಟು ಮಾತನಾಡೋದಿದೆ. ಆದರೆ ಅದಕ್ಕೂ ಮುನ್ನ ಆಗಮಿಸಿರುವಂತಹ ಪೂಜ್ಯರನ್ನ, ಅತಿಥಿಗಳನ್ನ ಹಾಗೂ ಪ್ರೀತಿಯಿಂದ ಬಂದಿರುವಂತಹ ತಮ್ಮೆಲ್ಲರನ್ನ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸೋದಕ್ಕೆ ನಮ್ಮೆಲ್ಲರ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಈ ದಿನದ ನಮ್ಮ ಸಾಧಕರು ಶ್ರೀ ಡಿ.ಕೆ. ಶ್ರೀನಿವಾಸ್ ಅವರು, ಬೆಂಕೋಶ್ರೀ ಅವರು ದಯವಿಟ್ಟು ಬರಬೇಕು. ಬಂದಿರುವಂತಹ ತಮ್ಮೆಲ್ಲ ಪ್ರೀತಿ ಪಾತ್ರರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೀನಿ. ನಾನು ಈ ಮಾತಾಡಬೇಕಾದ್ರೆ ಯಾವುದೇ ಅಥವಾ ಲೋಪದೋಷ ಕಂಡು ಬಂದರೆ ಯಾರು ಕೂಡ ಅನ್ಯತಾ ಭಾವಿಸ್ಬೇಡಿ. ಕಾರಣ ಏನೆಂದರೆ ನಾನು ಪರಿಸ್ಥಿತಿ ಒತ್ತಡಕ್ಕೆ ಸಿಲುಕಿ ಓದೋಕ್ಕಾಗಲೇ ಇಲ್ಲ. ನಾನು ಓದಿರೋದೇ 9ನೇ ಕ್ಲಾಸು, ಕನ್ನಡ ಮೀಡಿಯಂ. ಕಷ್ಟಪಟ್ಟು ಪಾಸಾಗಿದ್ದೆ SSLC. ಅದು ದುಡ್ಡು ಕೊಟ್ಟು. ಯಾಕಂದರೆ ಮಾತಾಡಬೇಕಾದ್ರೂ ತಪ್ಪಿರಬಾರ್ದು. ನಾನೇನು ರಾಮಭದ್ರ ದಿವಾನರ ಮಹಾರಾಜ ವಂಶದಲ್ಲಿ ಬರ್ತಾನಲ್ಲ, ತೀರಾ ಗಡಿಬಿಡಿಸ್ತಾನೆ. ಕೆಂಪಾಪುರ ಅಗ್ರಹಾರ, ಬೆನಿಮಿಲ್ ಕ್ಯಾಂಟೀನು, ಅದು ಆ್ಯಕ್ಚುಲಿ ಒಂದು ಸ್ಲಮ್ ಏರಿಯಾ. ನಾನು ಹುಟ್ಟಿದಂಥ ವಾತಾವರಣ ಅದು. ನಾವು ಒಂದೊಂದು ಊಟಕ್ಕೂ ಕಷ್ಟಪಟ್ಟಿದ್ದೀವಿ. ರಾತ್ರಿ ಹೆಂಗಾಗುತ್ತೆ ಅಂತ ಗೊತ್ತಿಲ್ಲ. ಎಷ್ಟೋ ದಿವಸಗಳಲ್ಲಿ ನೆಲನೇ ಹಾಸಿಗೆ, ಆಕಾಶನೇ ಒದಕೆ. ನಮ್ಮ ಬದುಕು, ನಮ್ಮ ಜೀವನ ಈ ಥರ ಇದ್ದಿತ್ತು. ನಮ್ಮದು ತುಂಬ ಕುಟುಂಬ, ಒಟ್ಟು ಎಲ್ಲ ಸೇರಿ 12 ಜನ. ತುಂಬ ಚಿಕ್ಕ ಮನೆ, ಭಾಳ ಸಣ್ಣ ಮನೆ ಅಂದರೆ ಎಲ್ಲೋ ಯಾವುದಿಲ್ಲ ಬಿಡಿ, ಚಿಕ್ಕದು, ಭಾಳ ಚಿಕ್ಕ. 4 ಚೇರ್ ಹಾಕ್ಬೋದಾಗಿತ್ತು ಅಂಥ ವಾತಾವರಣದಲ್ಲಿ ಬೆಳೆದವು ನಾನು. ತುಂಬ ಕಷ್ಟ. ಸಣ್ಣ ವಯಸ್ಸಲ್ಲೇ ತಂದೆ ಕಳ್ಕೊಂಡೆ. ಜೀವನ ಮಾಡೋದು ಭಾಳ ಕಷ್ಟ. ಯಾಕಪ್ಪ ಮಾಡೋದು ಅಂತ ಇರಬೇಕಾದ್ರೆ ಹೀಗೆ ಒಂದು ಸಣ್ಣ ಏಜ್ನಲ್ಲಿ ನನಗೆ 11ನೇ ವಯಸ್ಸು ಅಂತ ಕಾಣುತ್ತೆ. ನಮ್ಮ ತಂದೆಯವರು ತೀರೋದು. ಇನ್ನೆಲ್ಲ ಜವಾಬ್ದಾರಿ ನಮ್ಮ ತಾಯಿ ಮೇಲೆ ಬಿತ್ತು. ನಮ್ಮದು, ನಮ್ಮ ತಂದೆದು, ತಾತಂದು ತಲೆಮಾರಿಗೆ ಯಾವುದೋ ಆಸ್ತಿ ಇರಲಿಲ್ಲ. ತೀರಾ ಬಡಸ್ತಾನ. ಅದು ಬದುಕಬೇಕಾಗಿತ್ತು. ಆ ಮನೆ ವಾತಾವರಣ ಬಿಡೋಂಥ ಸಂದರ್ಭ ಬಂತು. ಇವತ್ತು ಮುಖ್ಯವಾಗಿ ಒಂದು ಪುಸ್ತಕ ಬಿಡುಗಡೆ ಆಗ್ತಾಯಿದೆ. ನಾನು ಹೀಗೆ ಮಾತಾಡ್ತಾ ಡಬಲ್ ಆ್ಯಕ್ಟಿಂಗ್ ಮಾಡ್ತಾ ಇರ್ತೀನಿ. ನನ್ನ ಬ್ಯಾಕ್ಗ್ರೌಂಡ್ ಹೇಳ್ತಾ ಇರ್ತೀನಿ. ಇವತ್ತು ಸಭಾಂಗಣದಲ್ಲಿ ಸಭೆಗೆ ಬಂದಿರತಕ್ಕಂಥ ನಮ್ಮ ಪರಮ ಪೂಜ್ಯ ಕರಿಋಷಭದೇಶಿಕೇಶ್ವರ ಮಹಾಸ್ವಾಮಿಗಳು ಅವರು ಎಷ್ಟು ಒತ್ತಡದಲ್ಲಿದ್ದಾರೆ ಅಂದರೆ, ಇವತ್ತು 8 ಗಂಟೆಗೆ ಬಿಟ್ಟಿದ್ದಾರೆ. ಇವತ್ತು ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ಕು, ವಿಪರೀತ ಟ್ರಾಫಿಕ್ಕು. ಆದರೂ ಮಾತು ಕೊಟ್ಟರು ಬರ್ತೀನಿ ಅಂತ. ನಮ್ಮ ರಾಜಣ್ಣ ಇದ್ದಾರಲ್ವ, ನಿಂಗೆ ಯಾಕಣ್ಣ, ಮಾಡ್ತೀನಿ ಹೋಗೋಣ, ಬೇಗ ಕಳಿಸ್ಕೊಡ್ಬೇಕು ಅಂಥೇಳಿ ಭಾಳ ಪ್ರಯತ್ನಪಟ್ಟು ಇವತ್ತು ಸ್ವಾಮೀಜಿಗಳು ಬಂದಿದ್ದಾರೆ. ನಮ್ಮ ಸ್ವಾಮೀಜಿ ಬಗ್ಗೆ ಹೇಳ್ಬೇಕಾದ್ರೆ, ಅವರ ಭೇಟಿ ಸ್ನೇಹಿತನ ಕಡೆಯಿಂದ 9 ವರ್ಷಗಳ ಹಿಂದೆ ಆಯಿತು. ನಾನು ಬಹಳಷ್ಟು ನೊಂದಿದ್ದೆ. ಇಷ್ಟೇ ಹೇಳೋದು, ನೀನು ಧೈರ್ಯವಾಗಿರೋ, ಎಲ್ಲ ಕೆಲಸ ಆಗುತ್ತೆ ಅಂತ. ನನ್ನ ಎಲ್ಲರೂ ಏನು ಹೇಳ್ತಾರೆ ಅಂದರೆ BKS ಅಂತ ಕರೀತಾರೆ. ಇವತ್ತು ನಿಮ್ಗೆ ಗೊತ್ತಿರಬೇಕು, DKS ಅಂದರೆ ಕರ್ನಾಟಕದ ಮುಖ್ಯಮಂತ್ರಿ. ಅದಕ್ಕೆ ನಮ್ಮ ಗುರುಗಳ ಆಶೀರ್ವಾದ ತುಂಬ ಇದೆ. ನನ್ನ ಸೀನಾ ಅಂತ ಕರೀತಾರೆ, ಶ್ರೀನಿವಾಸ್ ಅಂತ ಕರೀತಾರೆ. ಭಾಳಷ್ಟು ಇದು ಮಾಡ್ತಾರೆ. ತುಂಬ ಎಲ್ಲ ಕೆಲಸದಲ್ಲೂ ಭಾಗಿಯಾಗೋದು. ಇವತ್ತು ನಮ್ಮ ಗುರುಗಳು ಒಂದು ಮಠ ಬೆಳೆಸ್ತಿದ್ದಾರೆ. ಅದು ನಡುವಿನಕೆರೆ ಕಾಡು ಸಿದ್ದೇಶ್ವರ ಮಠ. ಆ ಮಠದಲ್ಲಿ ಇವತ್ತೆಲ್ಲ ತಮಾಷೆಗೆ ಹೇಳ್ತಾರೆ. ನಾನು ನನ್ನ ಮಗನಿಗೆ ಹೇಳ್ತಾ ಇರ್ತೀನಿ, ಯಾಕಂದರೆ ಆಸೆಯಿಂದ ಹೋಗಬೇಡಿ, ಆನೆ ಕಳ್ಕೊಬೇಕಾಗುತ್ತೆ ಅಂತ. ಆನೆ ಅಂದರೆ ಆರೋಗ್ಯ, ನೆಮ್ಮದಿ. ಮೊದಲನೇದು ಆರೋಗ್ಯ. ಇನ್ನು ಮಿಕ್ಕಿದೆಲ್ಲ ಮನೆ, ಮಠ, ಆಸ್ತಿ, ಚಿನ್ನ, ಬೆಳ್ಳಿ, ವಜ್ರ. ಎಷ್ಟೋ ಜನಕ್ಕೆ ಇವತ್ತು ಆರೋಗ್ಯದಲ್ಲಿ ಬಹಳಷ್ಟು ಸಮಸ್ಯೆ ಇದೆ. ಇವತ್ತು ನಮ್ಮ ಗುರುಗಳು ಆನೆ ಸಾಕಿದ್ದಾರೆ, ಕುದುರೆಗಳು ಸಾಕಿದ್ದಾರೆ, ಹಸುಗಳು, ಕರುಗಳು ಸಾಕಿದ್ದಾರೆ, ವಿದ್ಯಾದಾನ ಮಾಡ್ತಾ ಇದ್ದಾರೆ. ಪ್ರತಿ ದಿವಸ ಅನ್ನದಾಸೋಹ ನಡೀತಾ ಇದೆ ಮಠದಲ್ಲಿ. ಇವತ್ತು ನನ್ನ ಮಾತು ಬೆಲೆ ಕೊಟ್ಟು ಇವತ್ತು ನನ್ನ ಈ ವೇದಿಕೆಗೆ ಬಂದು ನನ್ನ ಈ ಪುಸ್ತಕ ಬಿಡುಗಡೆ ಮಾಡೋಕ್ಕೆ ಒಪ್ಕೊಂಡಿರ್ತಕ್ಕಂಥ ಸ್ವಾಮೀಜಿಗಳಿಗೆ ಈ ವೇದಿಕೆ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ನಾನು ಈ ಸಭೆಗೆ ಸ್ವಾಗತ ಕೊಡ್ತಾ, ನನ್ನ ಸಣ್ಣದು ದಯವಿಟ್ಟು ನನ್ನ ಮಗ, ನನ್ನ ಶ್ರೀಮತಿ ಮತ್ತು ನಮ್ಮ ದಂಪತಿಗಳು ಎಲ್ಲರೂ 3 ಜನ ಬನ್ನಿ ದಯವಿಟ್ಟು ಪ್ಲೀಸ್. ಹೀಗೆ ಮಾತಾಡ್ತಾ ಎಲ್ರಿಗೂ ಪರಿಚಯ ಮಾಡಿಕೊಟ್ಬಿಡ್ತೀನಿ. ಎರಡೂ ಕೆಲಸ ಆಗುತ್ತೆ ಅದಕ್ಕೆ. ವರ್ಷ ಹರ್ಷಮ್ಮ ಇದೀಗ ಶ್ರೀ 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 ಋಷಭ ದೇಶಿಕೇಂದ್ರ ಶಿವಯೋಗೀಶ್ವರ ಮಹಾಸ್ವಾಮಿಗಳು, ಕಾಡಸಿದ್ದೇಶ್ವರ ಸಂಸ್ಥಾನ ಮಠ ನೂಲುವಿನಕೆರೆ ಹಾಗೂ ವಿರಕ್ತ ಮಠ ತುರುವೇಕೆರೆ. ಓದಕ್ಕೆ ನಡೆಸಿ ರೆಡಿ ಇದ್ದಾರೆ, ಓದಿಸೋ ರೆಡಿ ಇದೆ, ಓದೋರಿಲ್ಲ. ಈ ಜೀವನ ಇದು. ಹಾಗೂ ಈಗೂ ನಮ್ಮ ಮನೆಯಲ್ಲಿ ನನಗೆ ಹಸು ಇಟ್ಕೊಟ್ರು, ಹಸು ಸಾಕಬೇಕು ಅಂತೇಳಿ. ನಾನು ಹಾಲು ಮಾರ್ಕೊಂಡು ಮಂಜುನಾಥ್ ನಗರದಲ್ಲಿ ಮೋದಿ ಆಸ್ಪತ್ರೆ ಹತ್ರ ಆಲಿ ಚಿನ್ನಪ್ಪನವರು 60 ಹಸು ಕಟ್ಟಿದ್ರು. ನಾನು ಒಂದೇ ಹಸು, ನಾಟಿ ಹಸು ಕಟ್ಟಿದ್ದೆ.
ಅದು ಕರು ಹಾಕಿ ಮೂರು ಹಸು ಆಯಿತು, ಅದು ಸಣ್ಣ 2 ಕರು ಆಯಿತು. ಆವಾಗ 11 ಲೀಟ್ರ್ ಹಾಲು ಹಾಕ್ತಿದ್ದೆ. ಹಾಲಿನ ಸಿನಿಮಾ ಅಂದರೆ ಭಾಳ ಫೇಮಸ್ ಮಂಜುನಾಥ್ ನಗರದಲ್ಲಿ, ತುಂಬ ಹುಚ್ಚು. ಯಾರಿಗಾರು ಹಾಲಿನ ಸಿನಿಮಾ ಯಾವುದನ್ನು ತೋರಿಸೋರು. ಕಾರಣ ಏನಂದರೆ 1980ನೇ ಇಸ್ವಿನಲ್ಲಿ ನಾನು ರಾಜ್ಕುಮಾರ್ ಸಂಘ ಮಾಡಿದ್ದು, ಅಭಿನವ ಆದಿಶಕ್ತಿ ಡಾಕ್ಟರ್ ರಾಜ ಅಭಿನವ ಸಂಘ ಅಂತ. ಅದು ರಾಜ್ಯೋತ್ಸವ ಮಾಡೋದು, ಗಣೇಶನ ಕೂಡಿಸೋದು, ದುಡ್ಡು ಕೊಟ್ಟವ್ರಿಗೆ ಹಾರ ಹಾಕೋದು, ದುಡ್ಡು ಕೊಡೋರಿಗೆ ಕಲ್ ತಗೊಂಡು ಓಡಿಸೋದು, ಹಿಂಗೆಲ್ಲ ಮಾಡ್ತಾಯಿತ್ತು. ಸಣ್ಣ ವಯಸ್ಸು, ಗೊತ್ತಿಲ್ಲ ನಮಗೆ, ಅವೆಲ್ಲ ಮಾಡ್ದು. ಆ ಸಂದರ್ಭದಲ್ಲಿ ಆ ಸಂಘ ಉದ್ಘಾಟನೆ ಮಾಡಿದ್ದು ಗದ್ದಣಿ ಯಾರಪ್ಪ ಅಂದರೆ ನಮ್ಮ ಸಾರಾ ಗೋವಿಂದು ಮತ್ತು ಶಿವಶಂಕರ್ ಅಂತ. ಆಮೇಲೆ ಈ ಸಂಜೆ ವೆಂಕಟೇಶ್ ಇದ್ದಾರಲ್ಲ, ಇವರು ಅವತ್ತಿನ ಕಾಲಕ್ಕೆ ಅಂಬಾಸಿಡರ್ ಕಾರ್ 1980 ಅಂದರೆ ಇವತ್ತಿಗೆ ಫ್ಲೈಟ್ ಇದ್ದಂಗೆ ಅದು. ಆ ಫ್ಲೈಟಲ್ಲಿ ಬಂದು ಬೆಳಗ್ಗೆ ಇದ್ದರೆ ಎಲ್ಲ ಸಂಘ ಬೆಳಗ್ಗೆ ಇದೇ ಕೆಲಸ. ಅಖಿಲ ಕರ್ನಾಟಕ ಡಾಕ್ಟರ್ ರಾಜ ಅಭಿಮಾನಿ ಸಂಘದ ಅಧ್ಯಕ್ಷ ಅಂದರೆ ಸಾರಾ ಗೋವಿಂದು. ಆವತ್ತಿಂದ ಇವತ್ತರೆಗೂ ಅವ್ರ ಜೀವನ ಎಲ್ಲ ಬರೀ ಹೋರಾಟದಲ್ಲೇ ಕಳೆದವ್ರೆ. ಅವ್ರಿಗೊಂದು ಯಾವ್ದಾದ್ರು ರಾಜ್ಯದಲ್ಲಿ ಒಳ್ಳೆ ಸ್ಥಾನಮಾನ ಕೊಡಬೇಕು. ಅವ್ರಿಗೆ ಯಾರು ಕೊಡ್ತಾರೋ ಗೊತ್ತಿಲ್ಲ. ಸಿದ್ದರಾಮಯ್ಯ ಪಕ್ಕದೂರು ಇವರು, ಕಡಬಳೆ ಸಿದ್ದರಾಮಯ್ಯವ್ರ ಪಕ್ಕದೂರು ಇವರು. ದಯವಿಟ್ಟು ಈ ಸಂದರ್ಭದಲ್ಲಿ ಈ ಸಭೆಗೆ ಸಾರಾ ಗೋವಿಂದು ಸರ್ನ ಸ್ವಾಗತ ಬಯಸ್ತಾ ನಾನು ಈ ಸಂದರ್ಭ ಸರ್ ಇಲ್ಲಿ ಸರ್ ಇಟ್ಕೊಂಡಿಲ್ಲ. ಈ ಒಂದು ಸಂದರ್ಭದಲ್ಲಿ ಸಂಘ ಮಾಡ್ಕೊಂಡು ಕೆಲಸ ಮಾಡ್ತಿರ್ಬೇಕಾದ್ರೆ ಸಾಯಂಕಾಲ 4 ಗಂಟೆಗೆ ಎಲ್ಲ ಕೆಲಸ ಮುಗ್ದೋಗ್ಬಿಡೋದು. ದಿನ ಸಿನಿಮಾ ನೋಡ್ಬೇಕು, ನಾನು ಪ್ರತಿ ದಿವಸ ಸಿನಿಮಾ ನೋಡಬೇಕು, ನೋಡಿದ್ದೇ ನೋಡಬೇಕು. ಈಗ ವಾರಕ್ಕೆ 7-8 ಸಿನಿಮಾ ಬಿಡುಗಡೆ ಆಗುತ್ತೆ. ನಮ್ಮ ಟೈಮಲ್ಲಿ 3 ತಿಂಗಳಿಗೋ 4 ತಿಂಗಳಿಗೋ ಸಿನಿಮಾ ಬಿಡುಗಡೆ ಆಗೋದು, ನೋಡಿದ್ದೇ ನೋಡ್ತಾ ಇರೋದು. ಈ ಥರ ಎಲ್ಲ ಬರ್ತಾ ಇರಲಿಲ್ಲ. ಆಮೇಲೆ ಈ ಥರ ಇಷ್ಟೊಂದೆಲ್ಲ ಮಲ್ಟಿಪ್ಲೆಕ್ಸಲ್ಲಿ ಇರಲಿಲ್ಲ, ಎಲ್ಲ ಸಿಂಗಲ್ ಸ್ಕ್ರೀನೇ ತುಂಬ ಇದ್ದಿದ್ದು. ನಾವು ದಿನ ಸಿನಿಮಾ ನೋಡೋದು. ಮೋಸ್ಟ್ಲಿ ನನಗೆ ಅನಿಸುತ್ತೆ ಬಂಧನ ಅಪರ್ಣ ಥಿಯೇಟ್ರಲ್ಲಿ ಒಂದು 60 ಸತಿ ನೋಡಿರ್ಬೇಕು ನಾನು, ನೋಡಿದ್ದೇ ನೋಡೋದು. ಆಮೇಲೆ ಸಾಗರಲ್ಲಿ 7ನೇ ಸತಿ ಶೇಖರ್ ಗುರು ಸಿನಿಮಾ ನೋಡೋಕೆ ಹೋದಾಗ ಪೊಲೀಸವರು ತೆಗೆದಾಕ್ಬಿಟ್ರು ನನ್ನ. ಕಾರಣ ಏನಂದರೆ ಕೈಕಾಲೆಲ್ಲ ಸ್ವಲ್ಪ ಇದಾಗಿತ್ತು, ಹಾಕೊಳ್ಳೋಕ್ಕೆ ಬಟ್ಟೆ ಇಲ್ಲ, ಹಳೆ ಸೈಕಲ್ಲು. ಆ ಸೈಕಲ್ ನಮ್ಮ ಅಮ್ಮ ಕೊಡಿಸಿದ್ದು ಏನಕ್ಕೆ ಅಂದರೆ ಒಟ್ಟು ಪುಸ್ತಕ ತರೋಕ್ಕೆ. ಜೋಳದ ಕಡ್ಡಿ ಹೋಗೋದು, ಗೀತಾಂಜಲಿ ಥಿಯೇಟ್ರು ಒಟ್ಟಳ್ಳಿಗೆ ಹೋಗೋದು, ಜೋಳದ ಕಡ್ಡಿ ತರೋದು, ತರಕಪೇಟೆಗೆ ಹೋಗೋದು, ಒಟ್ಟು ಪುಸ್ತಕ ತರೋದು, ಗೂಡ್ ಸೆಟ್ ಹೋಗೋದು, ಇಂಡಿ ತಗೊಂಬರೋದು. ಆ ಸೈಕಲ್ ಅಯ್ಯೋ ಗಲಾಟೆ ಮಾಡಿ ಕೇಳಿದಾಗ ಗಲಾಟೆ ಮಾಡೋದು, ಅದಕ್ಕೆ ಸೈಕಲ್ ಕೊಡಿಸ್ತು. 130 ರೂಪಾಯಿ ಸೈಕಲ್. ದಿನಕ್ಕೆ 20 ಸಲ ಚೈನ್ ಬಿಚ್ಚೋಗ್ಬಿಡೋದು, ಕೈಯೆಲ್ಲ ಆಯಿಲು. ಯಾವಾಗ ಏಟಾಗೋಯ್ತೋ ನಾನೇನು ತೀರ್ಮಾನ ಮಾಡಿದೆ, ಹೋದ್ರೆ ಥಿಯೇಟ್ರಿಗೆ ಕೆಲಸ ಸೇರಿದ್ರೆ ಫ್ರೀ ಸಿನಿಮಾ ನೋಡ್ಬೋದಲ್ಲ ಅಂತೇಳಿ ಆ ಸಾಗರ್ ಥಿಯೇಟ್ರಿಗೆ ಕೇಳ್ತಾ ಹೋಗಿದ್ದೆ, ನನಗೆ ಟಿಕೆಟ್ ಈ ಕೆಲಸ ಸಿಗುತ್ತಾ ಅಂತ. ಅಲ್ಲಿಂದ ಕೆಂಪೇಗೌಡ, ನರ್ತಕಿ, ಸಂತೋಷು, ತ್ರಿವೇಣಿ ಇವೆಲ್ಲ ಅಭಿನಯ ಸಿನಿಮಾ, ಅಲಂಕಾರು, ಕಲ್ಪನಾ ಇವಾಗೆಲ್ಲ ಥಿಯೇಟ್ರ್ಗಳೆಲ್ಲ ಹೊಡೆದಕ್ಕೆಲ್ಲ ಮಲ್ಟಿಪ್ಲೆಕ್ಸ್ ಮಾಡಿಬಿಟ್ಟಾರೆ. ಯಾರೂ ಕೊಡಲಿಲ್ಲ. ಆಗ ಪ್ರಮೋದ್ ಇರಲಿಲ್ಲ, ಅಂಜನ್ ಇತ್ತು, ಪ್ರಸನ್ನ ಇತ್ತು. ಈ ಪ್ರಮೋದ್ ಟಿ ಮಾಲು ಇರಲಿಲ್ಲ. ಆಗ ನಮ್ಮ ಶಾಂತಲಾ ಥಿಯೇಟ್ರ್, ಆಗ ಶಾಂತಲಾ ಥಿಯೇಟ್ರಲ್ಲಿ ಭಕ್ತ ಪ್ರಾಣದ ಸಿನಿಮಾ ಹಾಕಿದ್ರು. ನಮ್ಮ ಯಜಮಾನರು ನನ್ನ ದಣಿಯವರು ಆರ್ ವೀರಣ್ಣ ಅಂತ, ಅವರ ಮಗನೇ ನಮ್ಮ ಕೆ ವಿ ಚಂದ್ರಶೇಖರ್. ಅವರು ವಾಣಿಜ್ಯ ಮಂಡಳಿ ಅಧ್ಯಕ್ಷ ಆಗಿದ್ದಾರೆ. ಬೇಕಾದಷ್ಟು ಅವರು ಗ್ರ್ಯಾಜುಯೇಷನ್ ಸೊಸೈಟಿ ಮಾಡಿದ್ದಾರೆ. ಆಮೇಲೆ ಏನು ಮಾಡಿದ್ಯಾ, ಏನು ಓದಿದ್ಯಾ ಅಂದರೆ SSLC ಫೇಲು ಅಂತೆ. ಎಂಪ್ಲಾಯ್ಮೆಂಟಲ್ಲಿ ಕಾರ್ಡ್ ಮಾಡಿಸಿದೆ, ಒಂದು ಇಂಟ್ರ್ಯೂನೂ ಬರಲಿಲ್ಲ ನನಗೆ, ಯಾವ ಇಂಟ್ರ್ಯೂನೂ ಬರಲಿಲ್ಲ ನನಗೆ. ಸರಿ ಬೇಡ ಅಂತ ಥಿಯೇಟ್ರ್ ಕೆಲಸ ಕೇಳಕ್ಕೆ ಹೋದೆ. ಯಾವ್ದಾದ್ರು ಇನ್ಫ್ಲೂಯೆನ್ಸ್ ಇದ್ದರೆ ನಾನು ಕೆಲಸ ಕೊಡ್ತೀನಪ್ಪ ಅಂದರು. ಆಗೇನಾಯ್ತು ಅಂದರೆ ವಿಜಯನಗರದಲ್ಲಿ ನಮ್ಮ ಕಸಿನ್ ACP ಆಗಿದ್ರು ಅಶ್ವತ್ಥರಾಮಯ್ಯ ಅಂತ. ಅವರು ಬೇಡ ಕಣೋ, ನಾನು NGF ಅಲ್ಲಿ ಕೊಡಿಸ್ತೀನಿ ಹಿಂಗೆ ಅಂದರು. ಬೇಡ ಅಂದೆ. 2-3 ಸಲ ಹೋದೆ. ಆಮೇಲೆ ಮೈಕೋದಲ್ಲಿ ಕೊಡಿಸ್ತೀನಿ, ಥಿಯೇಟ್ರ್ ಕೆಲಸ ಬೇಡ ಅಂದರು. ಹಣ ಕೊಡಿಸಿದ್ರೆ ಥಿಯೇಟ್ರ್ ಕೆಲಸ ಕೊಡಿಸು, ಇಲ್ಲ ಇನ್ನೆರಡು ಸಲ ಜಾಸ್ತಿ ಕಟ್ತೀನಿ ನಾನು, ಥಿಯೇಟ್ರಿಗೆ ಹೋಗ್ಬೇಕು, ಸಿನಿಮಾ ನೋಡೋ ಹುಚ್ಚು, ಭಾಳ ಹುಚ್ಚು ನನಗೆ. ಆಮೇಲೆ ಏನಾಯ್ತಂದರೆ ಇವರು ಅಶ್ವತ್ಥರಾಮಯ್ಯ ಕೇಳಿ ಫೋನ್ ಮಾಡಿಸ್ದೆ, ನಮ್ಮ ಹುಡುಗ ಕೇಳ್ತಾನೆ ಅಂತ. ಏನು ಕೆಲಸ ಕೊಟ್ಟರು ಮಾಡ್ತೀನಿ ಅಂದರು. ಏನು ಕೆಲಸ ಕೊಟ್ಟರು ಮಾಡ್ತೀನಿ ಅಂದೆ. ನೋಡಿ ನನ್ನ ಅದೃಷ್ಟ, ಥಿಯೇಟ್ರ್ ಬುಕಿಂಗ್ ಕ್ಲರ್ಕ್ ಆದೆ. ಒಂದೇ ವಾರ ನನ್ನ ಬುಕಿಂಗ್ ಕ್ಲರ್ಕಿಗೆ ಕೊಡಿಸಿದ್ರು. ನಾನು ಮೊದಲನೇ ಟಿಕೆಟ್ ಕೊಟ್ಟಿದ್ದ ಭಕ್ತ ಪ್ರಾಣದ ಸಿನಿಮಾಗೆ. ಆ ವಾರ ಸಿನಿಮಾ ಹೋಗ್ಬಿಡ್ತು. 2ನೇ ಸಿನಿಮಾ 2 ನಕ್ಷತ್ರಗಳು ಬಂತು. ಆಮೇಲೆ 11 ಸಿನಿಮಾ 45 ಸಿನಿಮಾ ಟಿಕೆಟ್ ಕೊಟ್ಟಿದ್ದೀನಿ ಬಿಡಿ. ಅದು ಧ್ರುವತಾರೆ, ಜ್ವಾಲಾಮುಖಿ, ಗುರಿ, ಸಮಯದ ಗೊಂಬೆ, ಒಂದೆರಡೆಲ್ಲ ಬೇಕಾದಷ್ಟು. ಆಗ ನಮ್ಮ ಚಂದ್ರಶೇಖರ್ ಅವರು ಕಾಲೇಜ್ಗೆ ಹೋಗ್ತಾಯಿದ್ರು. ಎಲ್ಲ ಥಿಯೇಟ್ರ್ ಇನ್ಚಾರ್ಜ್ ಎಲ್ಲ ನಮ್ಮ ಯಜಮಾನ ನೋಡ್ಕೊಳ್ಳೋದು. ಇವತ್ತು ನಾನು ಇಲ್ಲಿ ನಿಂತ್ಕೊಳ್ಳೋದಕ್ಕೆ ಕಾರಣ, ಅಟ್ಲೀಸ್ಟ್ ನಾನು ಮಾತಾಡ್ತೀನಿ, ನಾನು ಶಿಸ್ತು ಕಲ್ತಿದ್ದೀನಿ ಅಂದರೆ ಮುಖ್ಯವಾದ ಕಾರಣ ನಮ್ಮ ಅಕ್ಕಯ್ಯ. ಈಗ ಕೆ ವಿ ಚಂದ್ರಶೇಖರ್ ಅವ್ರಿಗೆ 2 ಅಣ್ಣ ತಮ್ಮದಿರು, 3 ಜನ ಹೆಣ್ಮಕ್ಳು. ಎಲ್ಲರೂ ತಾಯಿನ ಅಕ್ಕಯ್ಯ ಅಂತಲೇ ಕರೀತಾರೆ, ತಂದೆನ ಅಣ್ಣ ಅಂತ ಕರೀತಾರೆ. ನಾನು ಕೂಡ ಅವ್ರನ್ನ ಅಕ್ಕಯ್ಯ ಅಂತಲೇ ಕರಿತೀನಿ. ಅವರೆಷ್ಟು ಶಿಸ್ತು ಅಂದರೆ 1985 ಅವ್ರ ಮನೆಗೆ 4 ಕಾರಿತ್ತು. ಅವರು ಕಾರಲ್ಲಿ ಬಂದರೂ ಬಾತ್ರೂಮ್ ಕ್ಲೀನ್ ಆಗೈತಾ, ಸೀಟ್ ಕ್ಲೀನ್ ಆಗೈತಾ, ನೆಲ ಸರಿಯಾಗೈತಾ, ಪ್ರತಿಯೊಂದನ್ನು ಗಮನಿಸಿ ಅವರೇ ತೊಳೆದು ಕೆಲಸ ಮಾಡ್ಕೊಂಡು ಹೋಗೋರು. ನಾನು 9 ಗಂಟೆ ಡ್ಯೂಟಿಗೆ ಹೋಗ್ಬೇಕು. ನಾನು 6 ಗಂಟೆಗೆ ಹೋಗ್ಬಿಡೋದು.
ಯಾಕೋ ನನ್ನ ಮಗನೇ ಬೆಳಗ್ಗೆ 6 ಗಂಟೆಗೆ ಬಂದಿದೆಯಲ್ಲ ಅಂತ. ಅವಾಗೆಲ್ಲ ಥಿಯೇಟ್ರಲ್ಲಿ ₹1 ₹2 ದುಡ್ಡು. ನಾವು ಎಲ್ಲ ಮಾನಿಷ್ಟು ಇಂಜೆಷ್ಟು ಅಂತ ಚೀಟಿ ಬಾಗಿದ್ದು ಕೊಡೋರು, ಮಧ್ಯದಲ್ಲಿ ಯಾರು ₹50 ₹100 ಮನೆ ಖರ್ಚು ಎತ್ಕೊಂಡ್ಬಿಡೋರು. ಅದು ಸಾಲ್ಟ್ ಮಾಡಬೇಕಾಗಿತ್ತು. ಅದು ಮಾಡಿಸೋಕೆ 3 ಅವರ್ ಬೇಕಾಗಿತ್ತು. ಹಿಂಗೆ ಮಾಡಿ ಮಾಡಿ ಆ ಥಿಯೇಟ್ರಲ್ಲಿ ಬೆಳೆದೆ. ಈ ಸಂದರ್ಭದಲ್ಲಿ ನಮ್ಮ ಕಮಲಕ್ಕಯ್ಯನ ನಾನು ಪ್ರತಿ ದಿವಸ ನಾನು ನೆನೆಸ್ಕೊಳ್ತೀನಿ. ಅವ್ರು ಇದ್ದಾಗಿರಲಿ. ಈ ಯೋಗ ನಾನು ನಮ್ಮ ಕೆ.ವಿ. ಚಂದ್ರಶೇಖರ್ ಅವರು ಕೂಡ ಈ ಸಮಾರಂಭದಲ್ಲಿ ಒಂದು ಸ್ವಾಗತ ವಹಿಸ್ತಾ ಈ ಸಮಯಕ್ಕೆ ಅವರಿಗೆ ಒಂದು ಸಣ್ಣ ಒಂದು ಅಭಿನಂದನೆ ಕಾರ್ಯಕ್ರಮ ಇಟ್ಕೊಂಡು ದೊಡ್ಡವರು ಫುಲ್ ಭಾಳ ಸಹಕಾರ ಕೊಡ್ತಿದ್ರು. ರಾಜ್ಕುಮಾರ್ ಹಾಕೋ ಬಟ್ಟೆ ನಾನು ಹಾಕ್ತಾ ಇದ್ದೆ, ಅರ್ಥ ಮಾಡ್ಕೊಳ್ಳಿ. ಹೋಗೋಕ್ಕೆ ಸೈಕಲ್ ತಗೊಂಡು, ಹಳೆ ಸೈಕಲ್ ತಗೊಂಡು ಕೆಲಸ ಮಾಡ್ತಿದ್ದಂಥ ವ್ಯಕ್ತಿ ಅದೇ ಥಿಯೇಟ್ರಲ್ಲಿ TVS XL ತಗೊಂಡಿದ್ದೀನಿ ನಾನು. ಅದಕ್ಕೆ ಭಾಳ ಇದೆ. ಈ BLS ಕರ್ಕೊಂಬಂದಿದ್ದು ನನ್ನ ರಾಜ್ಕುಮಾರ್ ಅವರು. ನಿನಗೆ ಟಿಕೆಟ್ ಕೊಡುವಾಗ ಅಣ್ಣ ತಮ್ಮ ಅಂತ ಕರೀತಾರೆ, ಟಿಕೆಟ್ ಕೊಟ್ಮೇಲೆ ಹೊರಗಡೆ ಮತ್ತೆ ಬೈತಾರೆ, ಈ ಬಾಳು ಯಾಕೆ ಬಾಳ್ತೀನಿ ನೀನು, ಆ ಕೆಲಸ ಮಾಡಬೇಡ ಅಂತೇಳಿ ಕರ್ಕೊಂಬಂದರು. ನನ್ನ BLSಗೆ ಸೇರ್ಕೊಂಡೆ. ಒಂದು ಸ್ವಲ್ಪ ದಿನ ಕೆಲಸ ಮಾಡಿದೆ, ನನಗೆ ಮಾಡೋಕ್ಕಾಗಲಿಲ್ಲ. ತುಂಬ ಅವಮಾನ ಮಾಡಿಬಿಟ್ರು, ಭಾಳ ಇನ್ಸಲ್ಟ್ ಮಾಡಿದ್ರು. ಸಭೆಯಲ್ಲಿ ಕರೆದ್ಬಿಟ್ಟು ಇವ್ರು ಅನ್ಫಿಟ್ ಫಾರ್ BLS ಗೆಟ್ ಔಟ್ ಅಂತ ಹೇಳಿದ್ರು. ಅಂಥ ವ್ಯಕ್ತಿ ನಾನು ಇವತ್ತು ಈ ಮಟ್ಟದಲ್ಲಿ ನಾನು ನಿಂತ್ಕೊಂಡು BLS ಅಲ್ಲಿ ಕೆಲಸ ಮಾಡಿದೆ. ಸುಮಾರು 14 ವರ್ಷ ನಾನು ಕೆಲಸ ಮಾಡಿದೆ. ನನ್ನ ಕೈ ಕೆಳಗಡೆ ಟೋಟಲ್ ಒಂದು 15,000 ಜನ ಇದ್ದರು. ಆಲ್ ಓವರ್ ಕರ್ನಾಟಕ ನನ್ನ ಟೀಮ್ ಇತ್ತು. ಹುಬ್ಳಿ, ಬೆಳಗಾಂ, ರಾಯಚೂರು, ಗದಗ ಹೋಗ್ತಿದ್ದೆ. ನಿಮಗೆ ಇವತ್ತೊಂದು ವಿಚಾರ ಹೇಳಲೇಬೇಕು. ನಾನು ಆ್ಯಕ್ಚುಲಿ ಗೌಡ. ನಮಗೆ ಮಟನ್ ಅಂದರೆ ಭಾಳ ಹುಚ್ಚು. ಭಾಳ ಹುಚ್ಚು ಅಂದರೆ ನಾನು ಮಟನ್ಗೋಸ್ಕರ ಹುಬ್ಳಿ, ಬೆಳಗಾಂಗೆಲ್ಲ ಹೋಗ್ತಿದ್ದೆ ಊಟಕ್ಕೆ. ಹಿಂಗೆ ಒಂದು ಪುಸ್ತಕ ಬರೆದೆ, ನಂಬಿಕೆ ಜೀವನ ಅಂತ. 15 ವರ್ಷ ಆಯಿತು ನಾನು ಇವತ್ತು ಎಗ್ಗು ಕೂಡ ಮುಟ್ತಾ ಇಲ್ಲ. ನಾನು 15 ಇಯರ್ಸಿಂದ ನಾನು ಪಕ್ಕ ಸಸ್ಯಾಹಾರಿಯಾಗಿದ್ದೀನಿ. ಎಲ್ಲಕ್ಕೂ ನಮ್ಮ ಜೀವನ ಆ ಥರ ಕಲಿಸ್ಕೊಂಡು ಹೋಗಿದೆ. ಭಾಳ ಕಷ್ಟ ಆಯಿತು. ಈಗ ಮಾಡಬೇಕಾದ್ರೆ ಚೆನ್ನಾಗಿ ದುಡಿದೆ, ಬೆಳೆದೆ, ಸಿಕ್ಕಾಪಟ್ಟೆ ಹೆಸರು ಮಾಡಿದೆ. PLS ಅಂದರೆ ತುಂಬ, ಶ್ರೀನಿವಾಸ್ ಅಂದರೆ BKS PLS ಅಂದರೆ ನಾನೇ ದೊಡ್ಡ ಹೆಸರು ಮಾಡಿದೆ. ಸೀನಿಯರ್ ಇನ್ಸ್ಪೆಕ್ಟರ್ ಆಗೋತ್ತದ ಕೆಲಸ ಮಾಡಿದೆ, ಚೆನ್ನಾಗಿ ಮಾಡಿದೆ. ಹಳೆ ಸ್ನೇಹಿತ ಸಿಗ್ತ. ಒಂದು ಸಿನಿಮಾ ಮಾಡಿದೆ ನಾನು, ಫಸ್ಟ್ ಸಿನಿಮಾ. ಅದು ಬಜೆಟ್ ಇದ್ದಿದ್ದು 75 ಲಕ್ಷ. ಸಿನಿಮಾ ಮುಗಿದ್ರೊಳಗೆ ಖರ್ಚಾಗಿದ್ದು 3.5 ಕೋಟಿ. ಆ ಸಿನಿಮಾದಲ್ಲಿ ಏನೂ ಬರಲಿಲ್ಲ. ಅನುಭವ ಪಡ್ಕೊಂಡೆ. ಪ್ರಥಮ ಅಂತಿಮ ಕಾಣಿಕೆ ಅಂತ ನಮ್ಮ ಮಾಧ್ಯಮ ಮಿತ್ರರೆಲ್ಲ ಕರೆಸಿ ಒಂದು ಮೊಮೆಂಟೋ ಕೊಟ್ಟೆ ಆ ಸಭೆಯಲ್ಲಿ. ಈ ಸಿನಿಮಾ ಬೇಡ ನನಗೆ ಅಂತ. ಆ ಸಿನಿಮಾದಲ್ಲಿ ಪಾತ್ರ ಮಾಡಿದಂಥ ಒಬ್ಬರು ನಮ್ಮ ಸಂಗಮೇಶ್ ಉಪಾಸೆ. ನಿಜಕ್ಕೂ ಅವ್ರ ಬಗ್ಗೆ ಹೇಳಬೇಕು. ಅವರು ಸಿಲ್ಲಿಲಲ್ಲಿ ಗೋವಿಂದ ಅಂದರೆ ನಿಮ್ಗೆಲ್ರಿಗೂ ಗೊತ್ತು, ಮನೆ ಮಾತು, ಇಡೀ ಕರ್ನಾಟಕದಾದ್ಯಂತ ಮನೆ ಮಾತು. ಅವತ್ತು ಅಜ್ಜಪ್ಪ ಅವ್ರ ಕರೆಗೆ ಹೋದಾಗ ಅಲ್ಲಿ ಸಭೆ ಸಿಕ್ಕಿದ್ರು. ಸರ್, ಈ ಥರ ಫಂಕ್ಷನ್ ಇದೆ, ನೀವು ಖಂಡಿತ ಬರ್ತೀನಿದ್ರು. ಇವತ್ತು ಅವರು KAS ಆಫೀಸರು, GSTನಲ್ಲಿ ಥ್ರೋಡ್ ಕರ್ನಾಟಕಗೆ ಜಾಯಿಂಟ್ ಕಮಿಷನ್ ಆಗಿದ್ದಾರೆ. ನಿಗರ್ವಿ ಒಂದು ಚೂರು ಯಾವ ವಿಚಾರದಲ್ಲಿ ಇವತ್ತು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದ್ದಾರೆ. ಇವತ್ತು ನಿಜಕ್ಕೂ ಭಾಳ ಖುಷಿ ಆಯಿತು. ಅವ್ರಿಗೂ ಕೂಡ ಈ ಸಮಾರಂಭಕ್ಕೆ ನಾನು ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರ್ತಾ ಹೇಳ್ತೇನೆ. ಸೈಡ್ ಈಗಲೂ ನಮಗೂ ಅವ್ರಿಗೂ ತುಂಬ ವ್ಯವಹಾರಗಳಿದ್ದಾವೆ. ನಾನು ರಿಯಲ್ ಎಸ್ಟೇಟ್ ಈಗ ಮಾಡ್ತಾ ಇಲ್ಲ. ಇತ್ತೀಚೆಗೆ ಒಂದು 100 ಮನೆವರೆಗೂ ಮಾರಾಟ ಮಾಡಿ ಬಿಟ್ಬಿಟ್ಟಿದ್ದೀನಿ. ಯಾಕೆ ಬಿಟ್ಟಿದ್ದೀನಿ ಅಂದರೆ ಅದಕ್ಕೆ ಮುಖ್ಯವಾದ ಕಾರಣ ಇವರೆಲ್ಲೂ ಮಾತಾಡಲ್ಲ. ಮಾತು ಭಾಳ ಕಡಿಮೆ, ತುಂಬ ಕಡಿಮೆ. ಕೆಲಸ ಮಾತ್ರ ಸಿಕ್ಕಾಪಟ್ಟೆ ಮಾಡ್ತಾರೆ. ಈ ನಮ್ಮ ಬಗ್ಗೆ ಸಾಹೇಬರು ಬಂದವರೆ, ಅವ್ರ ಬಗ್ಗೆ ಹೇಳಲೇಬೇಕು. ಇವತ್ತು ಸಾಕಷ್ಟು ಇವತ್ತಿನ ದಿವಸ ಚಾನಲಲ್ಲಿ, ವಾಹಿನಿಯಲ್ಲಿ ಇತ್ತೀಚೆಗೆ ಜನತಾದಳ ಅವರಷ್ಟೇ ಇತ್ತೀಚೆಗೆ ನೋಡಿದ್ರಿ, ಬಿಗ್ ಬಾಸ್ ಎಲ್ಲ ನೋಡಿದ್ರಿ ತಾವು ಸ್ನೇಹಿತರೆ. ಇವತ್ತಿನ ದಿವಸ ನನ್ನ ಹೆಸರು ಹೇಳಿದ್ನಲ್ಲ ಆಗಲೇ, ಶ್ರೀನಿವಾಸ ಅಂತ ಮಾಧ್ಯಮ ಮಿತ್ರರು, ನಮ್ಮ ವಿದ್ಯುನ್ಮಾನ ಮಾಧ್ಯಮ ಮಿತ್ರರು,
ಹಾಗೂ ಸುದ್ದಿ ಮಾಧ್ಯಮ ಮಿತ್ರರು ಈ ಸಭೆಗೆ ಆಗಮಿಸಿದ್ದಾರೆ. ನನ್ನ ಮೇಲೆ ಒಂದು ಪ್ರೀತಿ ವಿಶ್ವಾಸ ಇಟ್ಟಿದ್ದಾರೆ. ಯಾರೇ ಒಬ್ಬ ವ್ಯಕ್ತಿ ಇವತ್ತೇನಾದ್ರು ಬೆಳೆದಿದ್ದಾನೆ ಅಂತ ಹೇಳಿದ್ರೆ ಅದಕ್ಕೆ ಮಾಧ್ಯಮ ಕಾರಣ ಆಗುತ್ತೆ. ಒಂದು ವೇಳೆ ಆ ಮನುಷ್ಯ ನಾನು ತುಂಬ ಕೆಟ್ಟೋಗಿದ್ದೇನೆ ಅಂದರೆ ಅದಕ್ಕೆ ನಾನು ಮಾಧ್ಯಮದಲ್ಲೂ ಕೂಡ ಈ ಸಭೆಗೆ ನಾನು ತುಂಬ ಹೃದಯದಿಂದ ಸ್ವಾಗತ ಬಯಸ್ತೀನಿ. ಎಪ್ಪತ್ತೈದನೇ ವರ್ಷದ ಜನ್ಮದಿನ ಅವತ್ತು ಸ್ವಾಮೀಜಿ. ನೋಡಿ, ಅವ್ರನ್ನ ನೋಡಿದ್ರೆ ಇಷ್ಟೆಲ್ಲ ಕಷ್ಟಪಟ್ಟರು 45-50 ವರ್ಷ ಇದ್ದಂಗೆ ಅವರೇ. ಅವ್ನು ಭಾಳ ಓಡಾಟ, ಭಾಳ ಹೋರಾಟ ಎರಡೂ ಮಾಡ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿದ್ದಾರೆ. ಜನವರಿ 30ರಲ್ಲಿ ದಯವಿಟ್ಟು ಎಲ್ಲರೂ ಸಾಧ್ಯವನ್ನು ಕೊಡಬೇಕು. ನನ್ನ ಮಾಧ್ಯಮ ಮಿತ್ರರು ನನ್ನೊಂದು ಮನವಿ ಇದೆ. ಆ ಮಠ ಇವತ್ತು ಒಂದು ದೊಡ್ಡ ಮಟ್ಟದಲ್ಲಿ ಆಗಬೇಕು. ಯಾಕಂದರೆ ಬಹಳಷ್ಟು ಸೇವೆ ಮಾಡ್ತಾಯಿದ್ದಾರೆ. ಬೆಳಗ್ಗೆ ಇದ್ದರೆ ಆನೆ ಸಾಕ ತಮಾಷೆನ. ಆನೆಗೆ ಒಂದು ಯಾರೋ ಒಂದು ಫ್ರೆಂಡ್ ಆನೆ ಕೇಳಿದ್ರು, ಮಠಕ್ಕೆ ಫೋನ್ ಮಾಡಿದೆ, ರಾಜಣ್ಣ ಆನೆ ಬೇಕು ಅಂತ. ಆನೆ ಕಳಿಸ್ಕೊಟ್ಬಿಟ್ರು. ಆನೆಗೆ ಫುಡ್ ಹಾಕಿದ್ರಲ್ವ, ಆ ಫುಡ್ ಒಂದಿನ ಫುಡ್ ನಮ್ಗೆ 1 ವರ್ಷ ಬೇಕು. 1 ವರ್ಷ ಬೇಕು ಆನೆಗೆ ಹಾಕೋ ಫುಡ್ಡು. ಆ ಬೆಲ್ಲ, ಸಕ್ಕರೆ, ಅಕ್ಕಿ, ಜೋಳ, ಹುಲ್ಲು ಸಾಧಾರಣ ಅಲ್ಲ. ಅಂಥದ್ದು ಒಂದು ಆನೆನ ಪರ್ಮಿಟ್ ಮಾಡ್ತಾ ಸಾಕ್ತಾ ಇದ್ದಾರೆ. ಕುದುರೆಗಳು ಸಾಕ್ತಾ ಇದ್ದಾರೆ ಅಂದರೆ ನಾವು ನನ್ನ ಉಸಿರಿರ್ತಕ್ಕ ಅವ್ರಿಗೆ ಅಭಾರಿಯಾಗಿರ್ತೀನಿ. ದಯವಿಟ್ಟು ಮಠಕ್ಕೆ ಎಲ್ಲರೂ ಕೈ ಜೋಡಿಸ್ಬೇಕು ಅಂತ ನನ್ನ ಮನವಿ. ಥ್ಯಾಂಕ್ ಯು ಸೊ ಮಚ್. ಒಳಗೊಂಡಿರುವ ಕಾಫಿ ಟೇಬಲ್ ಪುಸ್ತಕದ ಲೋಕಾರ್ಪಣಾ ಸಮಾರಂಭಕ್ಕೆ ಇದೀಗ ನಿಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ವೆಂಕುಶ್ರೀಯವರ ಯಶೋಗಾಥೆಯನ್ನು ಒಳಗೊಂಡಂತಹ ಕಾಫಿ ಟೇಬಲ್ ಶ್ರೀ 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 ಕರಿವೃಷಭ ದೇಶೀಕೇಂದ್ರ ಶಿವಯೋಗೀಶ್ವರ ಮಹಾಸ್ವಾಮಿಗಳು ಪುಸ್ತಕ ಬಿಡುಗಡೆ ಮಾಡುವ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಇದೀಗ ವೆಂಕುಶ್ರೀಯವರ ಯಶೋಗಾಥೆಗಳನ್ನು ಒಳಗೊಂಡಂತಹ ಪುಸ್ತಕ ಒಂದು ಅಸಾಮಾನ್ಯ ಜೀವನಯಾನ ಕಾಫಿ ಟೇಬಲ್ ಪುಸ್ತಕವನ್ನ ಇದೀಗ ಲೋಕಾರ್ಪಣೆಗೊಳಿಸಲಾಗ್ತಾ ಇದೆ. ದಯವಿಟ್ಟು ನೀವೆಲ್ಲರೂ ಚಪ್ಪಾಳೆಯ ಮೂಲಕ ಅಭಿನಂದನೆಗಳನ್ನ ಸಮರ್ಪಿಸಬೇಕಾಗಿ ವಿನಂತಿಸ್ತಾ ಇದ್ದೀವಿ. ಧನ್ಯವಾದ. ಸ್ವಾಮೀಜಿ ಯಾರ ಸೆಲ್ಫಿ ತಗೋದಲ್ಲ ತೆಗೀರಲ್ಲ ನಿಮ್ಮ ಫ್ರೇಮ್ ಬರ್ತಾ ಇದೆ ಸ್ವಲ್ಪ ಹತ್ರ ಹಿಂದೆ ಬನ್ನಿ. ವೈಡ್ ಆಂಗಲ್ ಇದೆಯಲ್ಲ, ರೆಡಿ ರೆಡಿ ಮೇಡಮ್. ಇಲ್ಲಿ ನೋಡಿ ಮೇಡಮ್, ಮೇಡಮ್ ಮೇಡಮ್ ಇಲ್ಲಿ 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 ಕಾಣಿಸ್ತಿದ್ಯಾ? ಒಂದೇ